ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಇವತ್ತು ಬೇಲಿನೇ ಎದ್ದು ಹೊಲ ಮೇಯುವಂತ ಒಂದು ಸ್ಟೋರಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಸಮಾಜದಲ್ಲಿ ನಾವು ಬಸವಣ್ಣನ ದೊಡ್ಡ ಅನುಯಾಯಿಗಳು, ಬಸವಣ್ಣನ ಸಂಪ್ರದಾಯವನ್ನು ಮುಂದುವರಿಸುತ್ತೇವೆ ಅಂತ ಹೇಳುವವರು, ನಾವು ಎಜುಕೇಶನ್ ನಲ್ಲಿ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಬಸವಣ್ಣನವರು ಯಾವ ಅಂತರ್ಜಾತಿ ವಿವಾಹಗಳನ್ನ ಮಾಡಿ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು, ಅಂತಹ ಬಸವಣ್ಣನವರ ಹೆಸರನ್ನ ಹೇಳಿಕೊಂಡು ನಾನು ಲಿಂಗಾಯತ ಧರ್ಮದವರು ಅಂತ ಹೇಳಿ ಒಬ್ಬ ದಲಿತನಿಗೆ, ಅಲ್ಪಸಂಖ್ಯಾತನಿಗೆ ಒಂದೇ ಒಂದು ಪ್ಲಾಟ್ ಕೂಡ ಕೊಟ್ಟಿಲ್ಲ. ಅಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನ ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತವ ಮಾಡಿರ್ತಕ್ಕಂತಹ ಸರ್ಕಾರಕ್ಕೆ ಮಾಡಿರುವಂತಹ ಮೋಸವನ್ನು ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಿ. ಸುಮಾರು 1.5 ಎಕರೆಗಿಂತಲೂ ಹೆಚ್ಚು ಜಮೀನನ್ನ ಕಬಳಿಸಿಕೊಂಡಿದ್ದಾನ. ಅಷ್ಟೇ ಅಲ್ಲದೇನೆ ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂತ ಒಂದು ದೊಡ್ಡ ಕೆರೆ, ದೊಡ್ಡ ಹಳ್ಳ, ಒಂದು ಜಮಖಂಡಿ ನಗರದಲ್ಲಿ ಲೆಂಡಾನ ಹಳ್ಳ ಅಂದ್ರೆ ಅದರದಾದಂತ ಒಂದು ಇತಿಹಾಸ ಐತಿ. ಹಳ್ಳವನ್ನ ಮುಚ್ಚಿ ಗಟ್ಟರ ಮಾಡಿರ್ತಕ್ಕಂಥ ವ್ಯಕ್ತಿ. ಸುಮಾರು 9 ಮೀಟರ್ ರಸ್ತೆಯನ್ನ ಎಲ್ಲವನ್ನ ಕಬ್ಜಾ ಮಾಡಿಕೊಂಡು, ಒತ್ತುವರಿ ಮಾಡಿಕೊಂಡು ಕೇವಲ 10-15 ಫೂಟ್ ರಸ್ತೆಯನ್ನ ಬಿಟ್ಟಿರ್ತಕ್ಕಂಥ ವ್ಯಕ್ತಿ. ಅಲ್ಲಿ ಸ್ಥಳೀಯರು ಯಾರಾದ್ರೂ ಪ್ರಶ್ನೆ ಮಾಡಿರೋರ ಮೇಲೆ ಗುಂಡಾಗಿರಿ, ದಾದಾಗಿರಿ ಮಾಡಿ ಏನು ಹಳ್ಳ ಹರಿದೈತಲ್ಲ, ಹಳ್ಳ ನನ್ನ ಸ್ವಂತ ಹಳ್ಳ ಅಂತ ಹೇಳಿ ಬಿಂಬಿಸುವಂತಹ ಒಂದು ವ್ಯಕ್ತಿಯ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು. ಇದು ಬಹಳ ವಿಚಿತ್ರ ಮತ್ತು ವಿಸ್ಮಯ. ಇದಕ್ಕಿಂತ ಮೊದಲು ಒಂದು ಬಸವಣ್ಣನವರ ಅವನೇ ಆ ಎಜುಕೇಶನ್ ಸೊಸೈಟಿಯ ಹೆಬ್ಬಾಗಿಲಿಗೆ ಹಾಕಿರ್ತಕ್ಕಂಥ 1-2 ಬಸವಣ್ಣವರ ವಚನಗಳನ್ನ ಹೇಳ್ತೀನಿ. ಆಚಾರವೇ ಸ್ವರ್ಗ, ಕಾಯಕವೇ ಕೈಲಾಸ, ಸತ್ಯವೇ ದೇವರು ಅಂತ ಹೇಳಿ ಆತ ಏನಪ್ಪಾ ಅಂದ್ರೆ ತನ್ನ ಎಜುಕೇಶನ್ ಟ್ರಸ್ಟ್ ನ ಏನೋ ಒಂದು ಮುಂದ್ಗಡೆ ಬೋರ್ಡ್ ಐತಲ್ಲ, ಬೋರ್ಡಿನ ಹಿಂದುಗಡೆ ಅಲ್ಲಿಂದ ಒಂದು ಕಾಲೇಜ್ ಬಂದು ಹೋಗುವಾಗ ಅದು ಕಾಣಿಸ್ತೈತಿ. ಅಷ್ಟಕ್ಕೂ ನಾನು ಯಾವ್ದಪ್ಪ ಕತೆ ಹೇಳ್ತಾ ಇದ್ದೀನಿ ಅಂದ್ರ, ಪಿ ಶಿವಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಜಮಖಂಡಿ, ಇವರ ಅಡಿಯಲ್ಲಿ ಜಮಖಂಡಿ ನಗರದ ವಿಜಯಪುರ ರಸ್ತೆಯಲ್ಲಿ ಸರ್ವೆ ನಂಬರ್ 462/2 ಇದರ ಅಡಿಯಲ್ಲಿ ಏನಪ್ಪ ಈ ಒಂದು ಭೂಮಿಯಲ್ಲಿ, ಈ ಒಂದು ಜಮೀನಲ್ಲಿ ಬಸವ ಜ್ಯೋತಿ ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್ ಮತ್ತು ಪ್ರಾಥಮಿಕ ಶಾಲೆ ನಡೆಸುತ್ತಿರುವಂತಹ ಬಸವರಾಜ್ ಕಡ್ಡಿ ಎನ್ನುವವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಬಸವರಾಜ್ ಕಡ್ಡಿ ಅವರು, ನಾನು ಬಹಳಷ್ಟು ವರ್ಷಗಳ ಹಿಂದೆ ಅವ್ರನ್ನ ಚಂದನ್ ಅನ್ನುವಂತ ಒಂದು ಕನ್ನಡ ಚಾನೆಲ್ ನೋಡಿದೆ. ಬಸವಣ್ಣವರ ವಚನಗಳನ್ನು ಹೇಳ್ತಾ ಇದ್ರು. ಅವ್ರು ಬಹುಶಃ ಬಸವ ಕೇಂದ್ರ ಜಮಖಂಡಿ ಹತ್ರ ಅಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಅಲ್ರಿ ಬಸವರಾಜ್ ಕಡ್ಡಿ ಅವರ, ನೀವು ಹೇಳುವುದು ಬಸವಣ್ಣನವರ ವಿಚಾರವನ್ನ, ಆದ್ರೆ ನಿಮ್ಮ ಒಂದು ಏನು ಸುಮಾರು ಒಂದು 13 ಎಕರೆ ಹತ್ತತ್ರ ಒಂದು 12 ಎಕರೆ 33 ಗುಂಟೆ ಮತ್ತೊಂದು 17 ಗುಂಟೆ ಜಾಗ ಐತಿ. ಅಲ್ಲಿ ಏನೇ KGB ಮಾಡಿ ಪ್ಲಾಟ್ ಗಳನ್ನ ಮಾಡಿದ್ರು ಸಾರ್ವಜನಿಕವಾಗಿ. ಒಬ್ಬ ದಲಿತನಿಗಾದರೂ ಅಥವಾ ಒಬ್ಬ ಅಲ್ಪಸಂಖ್ಯಾತರಿಗಾದರೂ ನೀವು ಅವಕಾಶ ಕೊಟ್ಟಿದ್ರಿ? ನಲ್ಲಿ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಬಸವಣ್ಣನವರ ವಿಚಾರದ ವಿರೋಧಿಯಾಗಿ ನೀವು ನಡ್ಕೊಂಡ್ರಿ. ಇಲ್ಲಿ ವಾಸ್ತವದಲ್ಲಿ ಬಾಯಲ್ಲಿ ಶರಣ ಸಂಸ್ಕೃತಿ ಹೇಳ್ತೀರಿ, ಬಸವಣ್ಣವರ ವಚನಗಳನ್ನ ಹೇಳ್ತೀರಿ, ಆದ್ರೆ ಅಲ್ಲಿ ಕಾರ್ಯರೂಪದಲ್ಲಿ ನೋಡಿದ್ರೆ ನೀವು ಏನಪ್ಪಾ ಅಂದ್ರ ಅಲ್ಲಿ ಒಬ್ಬರಿಗೂ ಪ್ಲಾಟ್ ಕೊಟ್ಟಿಲ್ಲ. ನಂಬರ್ 1ನೇ ಪಾಯಿಂಟ್. ಇನ್ನು ಎರಡನೇದು, ನೀವೊಂದು ಭವ್ಯವಾದಂತ ಎಜುಕೇಶನ್ ಸೊಸೈಟಿಯನ್ನ ಕಟ್ಟಿದ್ದೀರಿ. ಈ ಬಸವ ಜ್ಯೋತಿ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ PU ಕಾಲೇಜ್ ಕಟ್ಟಿದ್ದೀರಿ, ಪ್ರಾಥಮಿಕ ಶಾಲೆಯನ್ನ ಕಟ್ಟಿದ್ದೀರಿ, ಕಂಪೌಂಡ್ ಹಾಕೊಂಡಿದ್ದೀರಿ, ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದೀರಿ, ಬಸ್ ಗಳದಾವ. ಆದ್ರ ಇದಕ್ಕೆ ಹೊಂದಿಕೊಂಡಿರುವಂತಹ ಸರ್ವೆ ನಂಬರ್ 461/2 ಮತ್ತು ಸರ್ವೆ ನಂಬರ್ 462/2 ಇದರ ಮಧ್ಯೆ ಬರ್ತಕ್ಕಂತ ಒಂದು 9 ಮೀಟರ್ ರಸ್ತೆ, ನಮ್ ಕಡೆ ಸರ್ಕಾರಿ ದಾಖಲೆಗಳದಾವ. 9 ಮೀಟರ್ ರಸ್ತೆಯನ್ನ ನೀವು ಗುಳುಂ ಮಾಡಿದಿರಿ. ಆ 9 ಮೀಟರ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಸುಮಾರು 60 ಅಡಿ ಹಳ್ಳ, ಲೆಂಡನ್ ಹಳ್ಳ ಅಂತ. ಇದು ವಿಜಯಪುರ ರಸ್ತೆಯ ಮೇನ್ ರೋಡ್ ನಿಂದ, ಅಂದ್ರೆ ಇದು ಸ್ಟಾರ್ಟ್ ಆಗೋದು ಗುಡ್ಡದಾಗ ಸ್ಟಾರ್ಟ್ ಆಗೈತಿ. ನಮ್ಮ ಜಮಖಂಡಿಯ ಬೆಟ್ಟದಲ್ಲಿ, ಗುಡ್ಡದಲ್ಲಿ ಪ್ರಾರಂಭವಾಗಿರುವಂತಹ ಈ ಹಳ್ಳವನ್ನ ಅನೇಕರು ಮುಚ್ಕೊಂಡಾರ. ನೀವು ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರ, ಈ ಹಳ್ಳವನ್ನ ಬೇರೆ ಕಡೆ ಏನು ಕಚರಾ ಅಂತ ಕರಿತೀವಿ ನಮ್ಮಲ್ಲಿ, ಕಲ್ಲುಗಳು ಮಣ್ಣುಗಳು ಏನು ಬರ್ತಾವಲ್ಲ ಅವೆಲ್ಲ ತಂದು ಮುಚ್ಚಿ ಒಂದು ಗಟ್ಟರ ಮಾಡಿ, ಇದರಿಂದ ಅಲ್ಲಿಯ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗಿ ಈ ಏನು ದೊಡ್ಡ ಹಳ್ಳ 60 ಫೂಟ್ ಇರುವಂತ ಹಳ್ಳವನ್ನ ಕೇವಲ 4-5 ಫೂಟ್ಗೆ ತಂದು ನಿಲ್ಲಿಸಿ ಅದ್ರೊಳಗಡೆ ನಿಮ್ಮದೇ ಸ್ಕೂಲ್ನ ಅನೇಕ ಘನತ್ಯಾಜ್ಯ ವಸ್ತುಗಳನ್ನ, ಕೊಳಚೆ ನೀರನ್ನ ಬಿಟ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸಾರ್ವಜನಿಕರಿಗೆ ತೊಂದರೆ ಆಗೈತಿ. ಆ ಒಂದು ಜಾಗದಲ್ಲಿ ಚರ್ಚ್ ಕೂಡ ಐತಿ. ಆ ಚರ್ಚಿನ ಏನು ಪಾದ್ರಿಯವರು ಮಾತಾಡಾರ ಮತ್ತು ಸ್ಥಳೀಯರಾಗಿರ್ತಕ್ಕಂತಹ ಅನಿಲ್ ಆತುರ್ಕರ್ ಅನ್ನುವಂಥವ್ರು ಮಾತಾಡಾರ. ಇನ್ನೊಬ್ಬ ಮುಸ್ಲಿಂ ಸಮಾಜದ ಯುವಕರು ಮತ್ತು ಶ್ರೀನಾಥ್ ನವನಿ ಅಂತಕ್ಕಂತ ಆ ಚರ್ಚಿಗೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಮಾತಾಡಾರ. ಒಟ್ಟಾರೆ ಹೇಳ್ಬೇಕಂದ್ರ
ಬಾಯಲ್ಲಿ ಬಸವಣ್ಣನ ತತ್ವವನ್ನು ಹೇಳುವಂತಹ ಈ ಬಸವರಾಜ್ ಕಡ್ಡಿಯವರು ಸಂಪೂರ್ಣವಾಗಿ ಜಾತಿ ವ್ಯವಸ್ಥೆಯನ್ನ ಮೈಗೂಡಿಸಿಕೊಂಡವರು. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ವಿರುದ್ಧ ಇವತ್ತು ನಾನು ಆ ಏನು ಬಸವರಾಜ್ ಕಡ್ಡಿಯವರಿಗೆ ನಾನು ಹೇಳಿಕ್ ಬಯಸ್ತೀನಿ, ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2014 ಪ್ರಕಾರ ನೀವು ಹಳ್ಳವನ್ನ ಟಚ್ ಮಾಡುವಂಗಿಲ್ಲ. ಹಳ್ಳ ನಿಮ್ಮ ಸ್ವಂತ ಆಸ್ತಿ ಅಲ್ಲ. ಹಳ್ಳ ಅಷ್ಟೇ ಅಲ್ಲದೆ ಹಳ್ಳದ ಮೇಲೆ ಬರುವಂತ ಸುಮಾರು 30 ಮೀಟರ್ ಬಫರ್ ಝೋನ್ ನಲ್ಲಿ ನೀವು ಯಾವುದೇ ಕಾರ್ಯವ್ಯಾಪ್ತಿ ಮಾಡುವಂಗಿಲ್ಲ. ಅಷ್ಟೇ ಅಲ್ಲದೆ ಕರ್ನಾಟಕ ಪುರಸಭೆ ಅಧಿನಿಯಮ 1964 ಪ್ರಕಾರ ಪುರಸಭೆಯವರು ಹಳ್ಳಗಳನ್ನ, ಬಾವಿಗಳನ್ನ, ಕೆರೆ ಕಟ್ಟೆಗಳನ್ನ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ಅಲ್ಲಿಯ ಸಾರ್ವಜನಿಕರು ಇವತ್ತು ಏನು ಜಮಖಂಡಿಯ ನಗರಸಭೆಯ ಕಮಿಷನರ್ ಆಗಿರ್ತಕ್ಕಂಥ ಜ್ಯೋತಿ ಗಿರೀಶ್ ಅವರಿಗೆ ಹೇಳಿದಾಗ ಅವರು ಇವತ್ತು ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಒಟ್ಟಾರೆಯಾಗಿ ಈ ಹಗರಣ ಏನು, ಈ ಬಹುದೊಡ್ಡ ಹಗರಣ, ಬಹುಕೋಟಿ ಹಗರಣ ಇದು ಎಲ್ಲ ಒಂದೇನು ಸ್ಕೂಲ್ ಐತಿ, ಈ ಸ್ಕೂಲ್ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಮುಂದೆ ಅವರು ಕೂಡ ಕೆರೆಯನ್ನ ಒತ್ತುವರಿ ಮಾಡ್ಕೊಂಡಾರ. ಅದಷ್ಟೇ ಅಲ್ಲದೆ ಈ ಹಾರೋನ್ ಪಾರತ್ನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ನಮ್ಮ SH ಐತಲ್ಲ ಸ್ಟೇಟ್ ಹೈವೇಗೆ ಹೊಂದಿಕೊಂಡು ಈ ಸರ್ವೆ ನಂಬರ್ 461 ಮೊದಲನೇ ಪ್ಲಾಟ್ ನಲ್ಲಿ ಸುಮಾರು 10 ಅಡಿಯಷ್ಟು ರಸ್ತೆಯನ್ನ ಕೂಡ ಅತಿಕ್ರಮಣ ಮಾಡ್ಕೊಂಡ್ರ ಅನ್ನುವಂತ ಮಾಹಿತಿ ಐತಿ. ಇದ್ರ ಬಗ್ಗೆ ಅಲ್ಲಿ ಸಾರ್ವಜನಿಕರು ಏನು ಮಾತಾಡಿದಾರ ಮತ್ತು ಅಲ್ಲಿಯ ಏನು ನಮ್ಮ ನಗರಸಭೆಯ ಏನು ಜ್ಯೋತಿ ಗಿರೀಶ್ ಅಂತಕ್ಕಂಥ ಕಮಿಷನರ್ ಅದರ ಇವರು ಯಾವ ರೀತಿ ಕ್ರಮವನ್ನು ಜರುಗಿಸಲಿದ್ದಾರ ಮತ್ತು ಸ್ಥಳೀಯ ಏನು ಮಾತಾಡಿದಾರ ನೋಡ್ಕೊಂಡ್ಬರೋಣ ಬನ್ರಿ. ಸರ್ ಹೇಳ್ರಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಾಥ್ ಮಹಾದೇವ್ ನವನೀರಿ. ಏನ್ ಸರ್ ಈ ಕಡೆ ನೀವು ಇಲ್ಲಿ ಏನು ಹೋಗೋದು ಬರೋದು? ಇಲ್ಲಿ ಹೋಗೋದು ಬರೋದಾದ್ರೆ ಇಲ್ಲಿ ನಮ್ಮ ತಂಗಿ ಮನೆ ಐತ್ರಿ, ಹ್ಞೂ, ಆಮೇಲೆ ಚರ್ಚ್ ಐತ್ರಿ, ನಮ್ಮ ಅಣ್ಣನ ಮನೆ, ಈ ರೀತಿಯಾಗಿ ಎಲ್ಲ ಸಂಬಂಧಿಕರ ಮನೆಗಳು ಅದಾವ್ರಿ. ಡೈಲಿ ಹೋಗೋದು ಬರೋದು ಮಾಡ್ತೀವಿ ಸರ್. ಏನ್ ಸರ್ ಸಮಸ್ಯೆ ಏನಾಗೈತಿ? ಇಲ್ಲಿ ನಾವು ಬಂದಿದ್ದ ಪ್ರಕಾರ ಇಲ್ಲಿ ಹಳ್ಳ ಒತ್ತುವರಿ ಆಗೈತಿ, ರಸ್ತೆ ಒತ್ತುವರಿ ಆಗೈತಿ ಅನ್ನುವಂತ ಮಾಹಿತಿ ಐತಿ. ನೀವೇನೈತ್ರಿ ಇದಕ್ಕೆ? ಸರ್ ಅದು ಹಳ್ಳ ಅನ್ನೋದು ಭಾಳ ವರ್ಷದಿಂದ ಹಂಗೆ ಇದನ್ನ ಐತೆ ಸರ್. ಇದು ಹಳ್ಳ ಮಿನಿಮಮ್ 60 ಫೂಟಿನ ಹಳ್ಳ ರೀ ಸರ್. ಇದು ಇದೇನು ಯಾರು ಮಾಡಿದಲ್ಲ, ಇದು ಪ್ರಕೃತಿವಾಗಿ ನಿರ್ಮಿತವಾದಂತ ಹಳ್ಳ ಸರ್. ಅಂದ್ರ ಗುಡ್ಡ ಐತಲ್ರಿ, ಮ್ಯಾಗಿನ ಗುಡ್ರಿ, ಆ ಗುಡ್ಡದಿಂದ ಬಂದ ಇದೇನಾಕೈತಿ ಅಂದ್ರ ಇಲ್ಲಿ ನಮ್ಮ ಮಿನ್ನಾಳಕ್ ಹೋಗಿ ಸೇರುವಂತ ಹಳ್ಳ ರೀ ಸರ್. ಇದು ಏನಾಗಿದೆ ಅಂದ್ರೆ ಇದನ್ನ ಅಲ್ಲಿಂದ ಮುಚ್ಕೊಟ್ಟ ಬಂದ್ಬಿಟ್ರಿ ಅನೇಕರು. ಇಲ್ಲಿ ಬಂದಾಗ ಏನಾಗಿದೆ ಸರ್, ನಮ್ಗ ಇದು 30 ಫೂಟಿನ ರೋಡ್ ಸರ್. ನಮಗಿದ ಈ ಪ್ಲಾಟಿಗೆ ಈ ಮನಿಗಳು ಈ ಕಡೆ ಮನಿಗಳು ಹೋಗಾಕ 30 ಫೂಟಿನ ರೋಡ್ ಸರ್. ಈ ಅಚ್ ಕಡೆ ಅವ್ರು ಏನ್ ಮಾಡಿದಾರ ಅಂದ್ರೆ ಈ ಹಳ್ಳನ ಮುಚ್ಕೋತ ಬಂದ ಕಿಶಿಂದ ಈ ರೋಡಿಗೆ ತಂದ ಹಳ್ಳ ಹಚ್ಚಾರಿ. ಈಗ ಏನ್ ಅಲ್ಲತಾರ ಅಂದ್ರ ಇಲ್ಲಿ ಹಳ್ಳ ನಮ್ಮತ್ರೊಳಗೈತಿ, ಏನ್ ಹಳ್ಳ ನಮ್ಮತ್ರೊಳಗೈತಿ, ನಿಮ್ಗೆ ರೋಡ್ ಇಲ್ಲ ಅನ್ನೋ ಮಾತಾಡ್ತಾರ ಸರ್. ನೀವು ನೋಡಿದ ಪ್ರಕಾರ ಇಲ್ಲಿ ರಸ್ತೆ ಎಷ್ಟು ಮೀಟರ್ ಐತಿ, ಹಳ್ಳ ಇಲ್ಲಿ ಐತಿ, ಅವ್ರ ಜಾಗ ಇಲ್ಲಿ ಐತಿ ಸರ್? ಸರ್ ನಾ ಸಣ್ಣ ಇದ್ದಂದ ನೋಡ್ಕೊತ ಬಂದಿನ್ರಿ ಸರ್ ಹಳ್ಳ. ಯಾಕಂದ್ರೆ ಇಲ್ಲೇ ಆಡಿ ಇಲ್ಲೇ ಹಳ್ಳದಾಗ ಎಷ್ಟು ಚಲೋ ನೀರ್ ಬರ್ತಿದ್ರಿ, ಹಳ್ಳಕ್ರಿ ಗುಡ್ಡದ ನೀರಿಂದ ಬರ್ತಿದ್ವಿ, ಇಲ್ಲೇ ಆಡಿ ಇಲ್ಲೇ ಬೆಳೆದವ್ರಿ ನಾವು. ಈಗ 60 ಫೂಟಿನ ಹಳ್ಳಿದ ಈ ಪರಿಸ್ಥಿತಿ ನೀವ ನೋಡಿ ಸರ್. ಇದನ್ನ ಈಗ 5 ಫೂಟಿನ ಹಳ್ಳ ಉಳ್ದತಿ. ಆಮೇಲೆ ಅದ್ ನೋಡ್ರಿ ಮುಚ್ಚಲಾದ್ರ, ಅದ ಆ ಕಲ್ಲು ತಂದ್ ದೊಡ್ಡ ಕಲ್ಲು ತಂದ ಈ ಹಳ್ಳ ಮುಚ್ಚಲಾತಾರ ಸರ್. ಈ ಹಳ್ಳ ಇಲ್ಲಿಂದ ಗಿಡ ಐತಲ್ರಿ, ಗಿಡ ತಕ ಐತ್ರಿ ಸರ್. ಇದು ಹೆಂಗ್ ಹೋಗ್ತೈತೆ ಹಿಂಗ್ ಹೋಗ್ರಿ ಸರ್, ಹಿಂಗ್ ಹೋಗ್ತೈತಿ ಸರ್. ಇಲ್ಲಿ ಈ ಹಳ್ಳ ಈ ಹುಂಚಿಗಳ ಐತಲ್ರಿ, ಇದು ಹಿಂಗ್ ಬಂದ್ ಹಿಂಗ್ ಕಟ್ಟಾಗಿ ಹೋಗ್ತೈತ್ರಿ. ಇವ್ರು ಏನ್ ಮಾಡ್ಯಾರ ಅಂದ್ರೆ ಅಲ್ಲಿಂದ ತಕ ಮುಚ್ಕೋತ ಬಂದ್ರಿ ಇಲ್ಲಿ ಒಂದು ಹರಿ ಕರೆದ್ ಬಿಟ್ಟಾರ ಸರ್. ಈಗ ಏನಾಗತ್ತೆ ಪ್ರಾಬ್ಲಮ್ ಅಂದ್ರೆ ನೋಡ್ರಿ, ಈ ಹರಿ ಏನ್ ಮಂದಿ ಪ್ಲಾಟ್ ನಾಗ ಐತ್ರೋ ರಸ್ತೆ ಮ್ಯಾಗ ಐತೋ ಏನಿದು? ರಸ್ತೆ ಮ್ಯಾಗ ಐತ್ ಸರ್. ಈಗ ನೋಡ್ರಿ ಇಲ್ಲಿ ಹಾಳ ಕಾಣಿಸೋದಿಲ್ಲ ನಿಮ್ಗ. ಈ ಹಾಳು ತುಂಬಿದ್ರೆ ಸೀದಾ ಮನಿಗೆ ಹೋಗ್ತಾರ ಸರ್. ಈಗ ನಾಳೆ ಯಾರು ಮನಿ ಕಟ್ಕೊಂಡ್ರಂದ್ರ ಈಗ ಅಲ್ಲಿ ಬಂದ್ ಈ ಮಳೆ ಬರ್ತಂದ್ರ ಎಲ್ಲಾ ಗುಡ್ದಾನ ಇರೋ ನೀರ ಮತ್ತ ಇರೋಂತ ಕೆರೆ ಏನ್ ಗಟ್ರ ನೀರ್ ಬಂದ್ರಿ ಈಗ ಕೆರೆ ಇದು ಏನಂತಾರಲ್ಲ ಹಳ್ಳ ತುಂಬಿ ಸೀದಾ ಮನಿ ಹೋಗ್ಕೋರಿ. ಆಮೇಲೆ ನಮ್ಗೆ ಚರ್ಚ್. ನೀವು ಕೊನೆಯದಾಗಿ ಏನ್ ಮಾಡ್ಬೇಕಂದ್ರೆ ಸರ್ ಸರ್ಕಾರಕ್ಕೆ ಮತ್ತು ಮುನ್ಸಿಪಾಲಿಟಿ ಅವರಿಗೆ, ತಾಲೂಕು ಆಡಳಿತಕ್ಕೆ? ಸರ್ ಏನಿಲ್ರಿ, ಸಾರ್ವಜನಿಕವಾದಂತ ಒಂದು ಏನ್ 30 ಫೂಟಿನ ರೋಡ್ ಐತಿ, ನಮಗ್ ಒಳ್ಳೆ ರೋಡ್ ಮಾಡಿಕೊಡ್ರಿ. ಯಾಕಂದ್ರೆ ಡೈಲಿ ಜನ ಹೋಗೋದು ಬರೋದು ಮಾಡ್ತಾರ, ಯಾವ ವ್ಯವಸ್ಥಾನು ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ಹುಳ ಹುಪ್ಪಿ ಸಣ್ಣ ಮಕ್ಳು ಇರ್ತಾವ, ಯಾವ ಕರೆಂಟ್ ವ್ಯವಸ್ಥೆ ಇಲ್ಲ. ಇವ್ರು ಕೇಳಿದ್ರೆ ಇವ್ರು ಹೇಳ್ತಾರಿಲ್ಲ, ಏನ್ ನಮ್ಮ ಹಳ್ಳ ನನ್ನ ಸರ್ವೇದಾಗ ಬರ್ತೈತಿ, ಆಮೇಲೆ ಹಳ್ಳ ನಂದತಿ, ನಾ ಮುಚ್ಕೋತನು, ನಾ ಏನಾರು ಮಾಡ್ಕೋತನು, ನಿಮ್ಗೆ ಹಾಕ್ಬೇಕನ್ನು ಏನಾರು ಮಾಡಕ್ ಹೋದ್ರೆ ಜಗಳಕ ಬರ್ತಾರೆ ಸರ್ ಅವ್ರು ಸೀದಾ. ಒಟ್ಟ ಕೊನೆಯದಾಗಿ ನೀವು ಮುನ್ಸಿಪಾಲಿಟಿ ಅವ್ರಿಗೆ ಏನ್ ಹೇಳೋರು? ಮುನ್ಸಿಪಾಲಿಟಿಯಾಗೆಲ್ಲ ನಾವು 30 ಫೂಟಿನ ರೋಡ್ ಐತ್ರಿ, ಒಳ್ಳೆ ರೋಡ್ ಮಾಡಿಕೊಡ್ರಿ, ಅಡ್ಡಾಡಕ ಅನುಕೂಲ ಮಾಡಿಕೊಡ್ರಿ, ಲೈಟ್ ವ್ಯವಸ್ಥೆ ಇಲ್ಲ, ಲೈಟ್ ಹಾಕೊಡ್ರಿ ಅಂತ ಹೇಳಿ ಬೇಡ್ಕೊಡ್ರಿ. ಓಕೆ ಸರ್, ಹೇಳ್ರಿ ನಿಮ್ಮ ಹೆಸರು ಏನ್ರಿ? ಅನಿಲ್ ಮನೋಹರ್ ಲಾತೂರ್. ಇದು ನಿಮ್ಮದು ಪ್ಲಾಟ್ ನಂಬರ್, ಇದ್ರ ಸರ್ವೆ ನಂಬರ್ ಹೇಳಿ ಸರ್. ಈ ಸರ್ವೆ ನಂಬರ್ 462/1/1. ಈಗ ಸರ ಇಲ್ಲೊಂದು ಇದ್ರ ನಿಮ್ಮ ಪಕ್ಕದ ಲ್ಯಾಂಡ್ ಏನೈತಲ್ಲ 461, ಇದ್ರ ಒಳಗಡೆ
ಒಂದು ಹಳ್ಳ ಮತ್ತು ಒಂದು ರಸ್ತೆ ಅತಿಕ್ರಮಣ ಆಗೈತೆ ಅನ್ನುವಂಥ ಮಾಹಿತಿ ಬಂದ ಸರ್. ತಾವೇನಂತೀರಿ ಸರ್? ಇಲ್ಲೇ ರೆಸಿಡೆನ್ಸಲ್ಲಿ ನೀವು ಇದ್ದು ಮನೆ ಐತಿ ನಿಮ್ದು ಇಲ್ಲಿ? ಈಗ ಇದಕ್ಕೆ ನೋಡ್ರಿ ನನ್ನ ಮನೆ ಹತ್ರ ಪಶ್ಚಿಮ ದಿಕ್ಕಕ್ಕೆ 9 ಮೀಟರ್ ರಸ್ತೆ ಅದ ಲೀಗಲಿ. ಹ್ಞೂ ರೀ. ಆ ನಂತರ ಅದಕ್ಕೆ ಬಾಜು ಹಳ್ಳ ಐತಿ. ಹ್ಞೂ ರೀ. ರಸ್ತೆ ಆದ ನಂತರ ಹಳ್ಳ ಐತ್ರಿ? ಹಾಂ, ರಸ್ತೆ ಆದ ನಂತರ ಹಳ್ಳ. ಆ ಹಳ್ಳಕ್ಕೆ ಹಚ್ಚೆ 9 ಮೀಟರ್ ರೋಡ್. ಈಗೇನು ಅತಿಕ್ರಮಣ ಆಗೈತಿ ಇಲ್ಲೈತ್ರಿ ಸರ್? ಆ ರೋಡ್ ಏನೈತಿ ಉತ್ತರ ದಕ್ಷಿಣ, ಪಶ್ಚಿಮ ದಿಕ್ಕಕ್ಕೆ ಉತ್ತರ ದಕ್ಷಿಣ. ಅದು ಅತಿಕ್ರಮಣ ಆಗೈತಿ ಇಲ್ಲೈತ್ರಿ ಸರ್? ಆಗ್ಯದ ರೀ. ಹಳ್ಳ ಮುಂದೆ ಸರ್ಸ್ಕೊತ ಬರಕತ್ತಾರ. ಇದು ಟೋಟಲ್ ಅಪ್ ಟು ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ಗಂಟಲೆ ಇಲ್ಲಿ ಮುಂದೆಲ್ಲ ಶಿಕ್ಷಣ ಸಂಸ್ಥೆಗಳು ಅವು ಇವೆಲ್ಲ ಅದಾವಂತ ಬೇರೆ ಬೇರೆ. ಇಲ್ಲಿಂದ ಹಳ್ಳ ಕಬ್ಜಾ ಹಾಕೋತ APJ ಅಬ್ದುಲ್ ಕಲಾಂ ಸ್ಕೂಲ್ ಅಲ್ಲಿವರೆಗೆ ಹೋಗ್ಯದ. ಅಲ್ಲಿವರೆಗೂ ಪೂರ್ತಿಯಾಗಿ ಎಲ್ಲ ಹಳ್ಳ ಕಬ್ಜಾ ಮಾಡ್ಕೋತ ಬಂದಾರ. ಇದಕ್ಕೆ ನೀವು ಸರ್ಕಾರಕ್ಕೇನ ತಾಲೂಕು ಆಡಳಿತಕ್ಕೆ ಏನು ಒತ್ತಾಯ ಮಾಡ್ತೀನಿ ಮುನ್ಸಿಪಾಲಿಟಿ ಅವ್ರಿಗೆ? ಅದು ನೀವು ನಾವೇನಿಲ್ಲ, ಜನರಿಗೆ ಅನುಕೂಲ ಆಗುವಂಗ ಹಾದಾಡ್ಲಿಕ್ಕೆ ರೋಡ್ 9 ಮೀಟರ್ ರಸ್ತೆ ಬಿಡ್ರಿ, ಅದ್ರ ಪಕ್ಕಕ್ಕೆ ಗಟಾರ್ ಮಾಡ್ರಿ. ಅಂದ್ರೆ ಹಳ್ಳಕ್ಕೆ ಹಚ್ಚಿ ಗಟಾರ್ ಇರ್ಲಿ, ಯಾರಿಗೂ ತೊಂದರೆ ಆಗ್ಬಾರ್ದು. ಇಲ್ಲಿ ದೇವಸ್ಥಾನ ಅದ, ಚರ್ಚಕ್ಕೆ ಯಾವತ್ತು ಜನ ಬರ್ತಿರ್ತಾರ ಹೋಗ್ತಿರ್ತಾರ. ಅದಕ್ಕೆ ಈ ರೋಡ್ ಏನೈತಿ 9 ಮೀಟರ್ ರಸ್ತೆ ನಮಗ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ. ಆಮೇಲೆ ಸರ್, ಇದು ಕೆರೆ ಪ್ರಾಧಿಕಾರದ ನಿಯಮಾವಳಿಗಳ ಪ್ರಕಾರ ಈ ಹಳ್ಳ ಕೊಳ್ಳಗಳನ್ನ ಯಾವುದು ಕೂಡ ಒತ್ತುವರಿ ಮಾಡ್ಕೊಬರೋದು ಕಾಯ್ದೆ ಇದ್ರು ಇಷ್ಟು ರಾಜಾರೋಷವಾಗಿ ಇವ್ರು ಮಾಡ್ತಾರೆ ಅಂದ್ರೆ ಇವ್ರೇನು ಪ್ರಭಾವಿಗಳು ಏನು? ನಾವು ಈಗಾಗಲೇ ಹೇಳಿವಿ, ಹಳ್ಳ ಯಾರ್ದು ಇರುವುದಿಲ್ಲ, ಇವ್ರದ್ದು ಇರುವುದಿಲ್ಲ, ನಿಮ್ದು ಇರುವುದಿಲ್ಲ. ಹಳ್ಳ ಅನ್ನೋದು ಮುನ್ಸಿಪಾಲಿಟಿ ಆಸ್ತಿ ಅದ, ಸರ್ಕಾರ ಆಸ್ತಿ. ಅದಕ್ಕೆ ಅದ್ರಾಗ ನೀವು ಇದನ್ನ ಈ ಏನು ಸಿಮಿಕಲ್ ಹಾಕಿದ್ರ ಅವಾಗ ನಾವು ಹೇಳಿವಿ ಇದನ್ನ ಈ ಕಲ್ ಹಾಕುವಾಗ ಅವ್ರ ಜೊತೆ ಸ್ವಲ್ಪ ವಾದ ಆಯ್ತು. ಆದ್ರೂ ಆ ವಾದಕ್ಕೆ ಅವ್ರು ಕೇಳಿಲ್ಲ. ಇಲ್ಲ, ನಂದೇ ಜಾಗ ಇಲ್ಲಿ ತನ ಬರ್ತದ ಅಂತ ನಮ್ ಜೊತೆ ವಾದ ಮಾಡಿದ್ರು. ಅದಕ್ಕೆ ನಾವು ಏನ್ ಮಾಡಿದ್ವಿ, ಆಯ್ತು ಯಾವಾಗ ಏನ್ ಬರ್ತದ ನೋಡೋಣ ಅಂತ ಬಿಟ್ಟಿವ್ರಿ. ಮತ್ತೆ ಈಗ ಸರ್, ಇಲ್ಲಿಂದ ನೋಡಿದ್ರೆ ನಿಮ್ ಹಿಂದ್ಗಡೆನೆ ನೇರವಾಗಿ ರಸ್ತೆ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಾಣಕತ್ತೈತೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಬಂದ ಅಲ್ಲಿ ಮುಂದೆ ಬಂದದ್ರೆ ಅವರು ಕೂಡ ಒತ್ತುವರಿ ಮಾಡ್ಯಾರ ಅನ್ನೋದು ಒಂದ್ ರೀತಿ ಮೇಲ್ನೋಟ ಕಾಣಿಸ್ತಾ ಐತಿ. ಇದೆಲ್ಲವೂ ಕೂಡ ಅತಿಕ್ರಮಣವಾಗಿ ಕಾನೂನು ಬಾರಿಗೆ ಮಾಡ್ತಾರಂತ. ಓಕೆ ಸರ್, ಕೊನೆಯದಾಗ ಏನು ಹೇಳ್ತೀರಿ ಸರ್? ಏನು ಮಾಡ್ಬೇಕು ಸರ್ಕಾರ, ಮುನ್ಸಿಪಾಲಿಟಿ ಅವರು? ಏನಿಲ್ಲ ಸರ್, ಇದಕ್ಕೆ 9 ಮೀಟರ್ ರಸ್ತೆ ಕೊಟ್ಟು ಹಳ್ಳ ಆ ಜಾಗಕ್ಕೆ, ಆ ಹಳ್ಳಕ್ಕೆ ನೀವು ಏನ್ ಮಾಡ್ತೀರಿ, ಗಟಾರ್ ಮಾಡ್ತಿರೋ ಏನ್ ಮಾಡ್ತೀರಿ ಮಾಡ್ರಿ. ಆದ್ರೆ ಅದನ್ನ ನೀರು ಬಹಳ ಫೋರ್ಸ್ವಾಗಿ ಬರ್ತದ, ಸ್ವಲ್ಪ ಎತ್ತರವಾಗಿ ಮಾಡ್ಬೇಕು. ಯಾಕಂದ್ರೆ ಡೌನಲ್ಲಿ ಐತಿ. ನಾಳೆ ಮುಂದಿನ ಪ್ಲಾಟ್ಗಳದಾಗ ನೀರು ಹೋಗಲ್ದಂಗ ಮಾಡಿ. ಆದಷ್ಟ ನಮಗೆ ಇದಕ್ಕೆ ಲೈಟ್ ಗೀಟ್ ಕಂಬ ಹಾಕಿ ಕೊಟ್ರ ಮುನ್ಸಿಪಾಲಿಟಿ ಅವ್ರ ಅನುಕೂಲ ಆಗ್ತದ. ಯಾಕಂದ್ರೆ ನಮಗ್ ಮನಿಗೆ ಹೋಗಾಕ ಬರಾಕ ನಮ್ ಸೈಡಕ್ಕೆ ಯಾವ ಕಂಬ ಇಲ್ಲ, ಲೈಟ್ ಇಲ್ಲ, ಅದ್ರೊಂದು ವ್ಯವಸ್ಥೆ ಮಾಡ್ಬೇಕಂತ ವಿನಂತಿ ಮಾಡ್ಕೊ. ಸರ್ ಹೇಳ್ರಿ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರೆವರೆಂಡ್ ಫಾದರ್ ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು, ಬಿಲಿವರ್ಸೇಷನ್ ಚರ್ಚಿನ ಫಾದರ್ ಹೌದು ನಾವು. ನಮ್ಮ ಚರ್ಚ್ ಬಂದ್ಬಿಟ್ಟು ಕಳೆದ 20-25 ವರ್ಷದಿಂದ ಇಲ್ಲಿದೆ. ನಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಮೇಲಿಂದ ಕೆಳಗಿನವರೆಗೂ ದೊಡ್ಡ ಗಟ್ಟರ ಇದೆ. ಅದು 60 ಫೂಟಿನ ದೊಡ್ಡ ಗಟ್ಟರ ಇದೆ, ಹಳ್ಳ ಇದೆ. ಅದು ಮುಚ್ಚಿ ಮತ್ತೆ ನಮ್ಗೆ ಅದ್ರ ಜೊತೆಯಲ್ಲಿ 40 ಫೂಟ್ ಅಡಿ ರೋಡ್ ಇದೆ. ಅದೆಲ್ಲ ಮುಚ್ಚಿಬಿಟ್ಟು ಈಗ ನಮ್ಗೆ ನೀರಿಗೋಸ್ಕರ ಬರೀ 5-6 ಅಡಿ ಅಷ್ಟೇ ಬಿಟ್ಟಿದ್ದಾರೆ. ಅದರಿಂದ ನೀರು ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗ್ತಾ ಇಲ್ಲ ಮಳೆ ಬರುವಾಗ. ಮಳೆ ಬರೋ ನೀರು ಹರಿದು ಹೋಗದ ಕಾರಣ ಏನಂತಂದ್ರೆ, ಅಲ್ಲಿ ಸ್ಟಾಕ್ ಆಗ್ಬಿಟ್ಟು ಅದು ಒತ್ತುವರಿ ಮಾಡಿರೋದ್ರಿಂದ ನೀರು ಪೂರ್ತಿ ಬಂದ್ಬಿಟ್ಟು ನಮ್ ಚರ್ಚಿನ ಎದುರೊಳಗೂ ಬರ್ತದೆ. ನಾ ಬಹಳ ಸರಿ ನೋಡಿದೆ, ಮಳೆ ಬಂತಂದ್ರೆ ಪೂರ್ತಿ ನೀರು ಒತ್ಕೊಂಡ್ರೆ ಅಲ್ಲಿ ಒಳಗೆ ಬರ್ತದೆ. ಆಮೇಲೆ ನಿಧಾನ ಕಡಿಮೆ ಆಗ್ತದೆ. ಅದರಿಂದ ಸೊಳ್ಳೆ ವಾಸನೆ, ಕೆಟ್ಟ ವಾಸನೆ ಬಂದ್ಬಿಟ್ಟು ರೋಗಗಳೆಲ್ಲ ಭಯಂಕರ ಸಮಸ್ಯೆ ಆಗ್ತಾ ಇದೆ ನಮ್ಗೆ. ಹಾಗಾಗಿ ಆ ರೋಡ್ ಇದಾಗಬೇಕು, ಒತ್ತುವರಿ ಆಗಿದೆ. ದಯವಿಟ್ಟು ಇದನ್ನ ಹಳೆ ಕಾಲದ ಮ್ಯಾಪ್ ಅಲ್ಲಿ ಏನಿದೆ ಹಳೆದನ್ನ ಅದರಂತೆ ನಮ್ಗೆ ಸರಿಪಡಿಸಿಕೊಡ್ಬೇಕಂದ್ರೆ ಪುರಸಭೆಯವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಪುರಸಭೆಯವರು ಕೂಡ ಬಂದಿದ್ದನ್ನು ನೋಡಿ ಚೆಕ್ ಮಾಡಿ ಇದ್ರ ತಕ್ಕಂತ ಕಾರ್ಯಗಳು ಮಾಡ್ಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸರ್ ಹೇಳ್ರಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮುನೀರ್ ಅಹಮದ್. ಎಲ್ಲಿ ನಿಮ್ದು? ಇಲ್ಲಿ ಮನೆ ಇದ್ದಾರೆ, ನಾನು ಬಂದಿವ್ರಿ. ಏನಾಗೈತ್ರಿ ಪ್ರಾಬ್ಲಮ್ ರೀ? ಸೊಳ್ಳೆ ಮಕ್ಕ ಹುಡುವರು ಸರ್. ಗಟರ್ ನೀರು ಬಂದ ಪೂರಾ ತಟ್ಟು ಬಿಡ್ತೈತಿ ಸರ್. ಒಟ್ಟು ಮನ್ಯಾಗ ಮಕ್ಕ ಹುಡುವರು ಸೊಳ್ಳೆ. ಅಲ್ಲ, ಈಗ ಈ ಗಟರ್ನ ಇತ್ತು ಏನು ಮೊದಲು ಹಳ್ಳ ಇತ್ತು ಏನು ಒತ್ತುವರಿ ಮಾಡ್ಯಾರ? ಏನಾಗೈತ್ರಿ ಇಲ್ಲಿ? ಒತ್ತುವರಿ ಮಾಡ್ಯಾರ ಸರ್. ಇದನ್ನ ಯಾರು ಮಾಡ್ಯಾರ? ಸ್ವಾಮಿಗಳ ಒತ್ತುವರಿ ಮಾಡ್ಯಾರ. ಎಷ್ಟು ಮೀಟರ್ ಅಂದಾಜು ಒತ್ತುವರಿ ಆಗಿರ್ಬೋದು? ಇಲ್ಲ ಅಂದ್ರು ಒಂದು 30-40 ಮೀಟರ್ ಆಗಿರ್ಬೇಕು ಸರ್. 30-40 ಮೀಟರ್ ಅಂದಾಜು ಒತ್ತುವರಿಯಾಗಿ ನಿಮ್ಮ ಮನೆ ಹಿಂದೆ ಬಂದೈತೇನ್ರಿ ಗಟ್ರ? ಅದು ನಮ್ಮ ಮನೆ ಹಿಂದೆ ಬಂದೈತಿ. ಮೊದಲು ಹಳ್ಳಿತ್ತು, ಈಗ ಗಟ್ರಾಗಿ ಪರಿವರ್ತನೆ ಆಗೈತೆ. ಅದರಿಂದ ನಿಮಗೆಲ್ಲ ತೊಂದರೆ ಆಗತೈತಿ. ತೊಂದರೆ ಆಗಲ್ಲ ಸರ್. ಈಗೇನು ಮುನ್ಸಿಪಾಲ್ಟಿ ಏನು ಮನವಿ ಮಾಡ್ತೀರಿ ನೀವು? ಮುನ್ಸಿಪಾಲ್ಟಿ ಅವ್ರು 2 ಸಲ ಹೇಳಿದ್ರು, ಅವ್ರು ಕೇಳಾಕ್ತಾ ಇರಲ್ರಿ ಸರ್. ಪೂರಾ ಈ ಹಾದಿ ಸುದ್ದ ಸರ್. ಹಾದಿಯಿಂದ ನಾವು ಗಟರ್ನಾಗ ಬಿಟ್ಟಾರ, ಹೆಂಗ್ ಹೋಗ್ಬೇಕ್ರಿ, ಹೆಂಗ್ ಬರ್ಬೇಕು? ಓಕೆ, ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ಸತ್ಯವೇ ದೇವರು, ಕಾಯಕವೇ ಕೈಲಾಸ, ಆಚಾರವೇ ಸ್ವರ್ಗ ಅಂತ ಬರೆದಿರುವಂತಹ ಈ ಬಸವರಾಜ್ ಕಡ್ಡಿ ಅನ್ನತಕ್ಕಂತ ಒಬ್ಬ ಏನು ಎಜುಕೇಶನ್ ಅಧ್ಯಕ್ಷರು, ಅದರ ಪ್ರಮುಖರು ಆಗಿರುವಂತ ಇವರು ಸರ್ಕಾರಕ್ಕೆ ಹಾಡು ಹಗಲೇ ಮೋಸ, ವಂಚನೆ, ದಗಲಬಾಜಿ ಮಾಡಿದ್ದಾರೆ. ಸುಮಾರು ಒಂದು 2 ಎಕರೆಗೂ ಅತಿ ಹೆಚ್ಚು ಭೂಮಿಯನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಇಂಥವರಿಗೆ
ನಮ್ಮ ಜಮಖಂಡಿ ನಗರಸಭೆ ಅಥವಾ ತಾಲೂಕು ಆಡಳಿತ ಸೂಕ್ತವಾದಂತಹ ಇವರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಏನು ಸರ್ಕಾರಿ ಜಾಗ ಇದೆ, ಸರ್ಕಾರಿ ಹಳ್ಳ ಇದೆ, ಆ ಹಳ್ಳವಾಗಿರ್ಬೇಕು. ಸುಮಾರು 9 ಮೀಟರ್ ರಸ್ತೆ ಆಗಿರ್ಬೇಕು. ಮತ್ತು ಅಲ್ಲಿ ಸ್ಥಳೀಯರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು. ಈಗಿಂದಲೇ ಇವ್ರ ಮೇಲೆ ಕಾನೂನು ರೀತಿ ಕ್ರಮ, ಕಠಿಣವಾದಂತ ಕ್ರಮ. ಯಾಕಂದ್ರೆ ಇವ್ರಿಗೆ ನಮ್ಮ ದೊಡ್ಡ ಜಾತಿಯವರಿದೀವಿ, ನಮ್ಮ ಹಿಂದೆ ದೊಡ್ಡ ದೊಡ್ಡ ಜನ ಅದಾರ, ನಾವು ಯಾರಿಗೂ ಹೆದರಂಗಿಲ್ಲ ಅನ್ನುವಂತ ಇವರ ಮನಸ್ಥಿತಿ ಬದಲಾಗಬೇಕು. ಸರ್ಕಾರದ ಮುಂದೆ ಎಲ್ಲರೂ ಸಣ್ಣವರು, ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅನ್ನುವಂತ ಮನೋಭಾವನೆಯನ್ನ ಇವರಿಗೆ ನಾವು ಹೇಳಿಕೊಡ್ಬೇಕಾಗೈತಿ. ಯಾಕಿಷ್ಟು ಕಠೋರವಾಗಿ ಮಾತಾಡ್ತಾನೆ ಅಂದ್ರ ಇವ್ರು ಸಾಕಷ್ಟು ಜನ ಇವ್ರನ್ನ ಕೇಳಕ್ ಹೋದ್ರೆ ಕೆರೆ ನಂದೈತಿ, ಈ ಹಳ್ಳ ನಂದೈತಿ, ಈ ರಸ್ತೆ ನಂದೈತಿ, ಯಾರು ಏನು ಮಾಡುವಂಗಿಲ್ಲ, ನಿಮಗ್ ಹುಳ ಕಡ್ದ ನಾ ಏನ್ ಮಾಡ್ಲಿ ಅನ್ನುವಂತ ಒಂದು ಗುಂಡಾಗಿರಿ ದಾದಾಗಿರಿಯನ್ನ ಸಹ ಮಾಡ್ತಾರ. ಇವರು ಹೊಡಿಬಡಿಲಾಕ್ ಸಹಿತ ಹೋಗ್ತಾರ. ಇವರು ಮುಖದಲ್ಲಿ ಬಸವಣ್ಣನಂತೆ ಮುಗ್ಧವಾಗಿದ್ರು ಕೂಡ ಒಳಗೆ ಇವರು ಯಾವ ರೀತಿ ಆಕ್ರೋಶ ಭರಿತರಾಗ್ತಾರ ಅನ್ನುವಂಥದ್ದನ್ನ ನಿಮಗ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಜಮಖಂಡಿ ನಗರಸಭೆ, ಜಮಖಂಡಿ ತಾಲೂಕು ಆಡಳಿತ ಇವರ ಮೇಲೆ ಶೀಘ್ರವಾದಂತ ಕ್ರಮವನ್ನು ಜರುಗಿಸಬೇಕು. ಸರ್ಕಾರಿ ಆಸ್ತಿ, ಸರ್ಕಾರಿ ಹಳ್ಳ, ಸರ್ಕಾರಿ ರಸ್ತೆ ಅದು ಯಾರಪ್ಪನ ಸ್ವತ್ತಲ್ಲ, ಅದು ಸರ್ಕಾರ ಸ್ವತ್ತು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಬೇಕಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ನೋಡ್ತಾ ಇರಿ. ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ನಾವು ಬಿತ್ತರಿಸುತ್ತಿರುವಂತಹ ಸುದ್ದಿಗಳು, ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಲಿಕ್ಕೆ ನಿಮ್ಮ ಆರ್ಥಿಕ ಸಹಾಯ ತುಂಬಾ ಮುಖ್ಯವಾಗಿದ್ದು, ನಿಮ್ಮ ಕೈಲಾದಷ್ಟು ಸಹಾಯವನ್ನ ನಮ್ಮ ಚಾನೆಲ್ಗೆ ಮಾಡಿ. ಧನ್ಯವಾದಗಳು.